ಪ್ರಮೇಯ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಈ ತ್ರಿಭುಜಗಳು ಸಮರೂಪವಾಗಿರುತ್ತದೆ. ದತ್ತ. ತ್ರಿಭುಜ ABC ಮತ್ತು ತ್ರಿಭುಜ DEF. ಎರಡು ತ್ರಿಭುಜ ಕೊಡ್ತಾರೆ, ಒಂದು ABC ಮತ್ತೊಂದು DEF. ಈ ಎರಡು ತ್ರಿಭುಜಗಳಲ್ಲಿ ಅವರು ಏನೆಲ್ಲ ಕೊಟ್ಟಿದ್ದಾರೆ? ಇದು ಕೋನ A ಈಕ್ವಲ್ ಕೋನ D. ಇದಕ್ಕೆ ಇದು ಈಕ್ವಲ್ ಅಂತ ಹೇಳಿದ್ದಾರೆ, ಈ ಕೋನ ಆ್ಯಂಗಲ್. ಅದು ಮತ್ತೆ ಬಿ ಕೋನಕ್ಕೆ ಯಾವುದು ಈಕ್ವಲ್? ಇ ಅಂತ. ಬಿಗೆ ಇದು ಈ ಸೈಡ್ ಇದೆ, ಇದಕ್ಕೆ ಈಕ್ವಲ್. ಮತ್ತು ಸಿಗೆ ಎಫ್ ಈಕ್ವಲ್ ಅಂತ. ಈ ಸಿ ಮತ್ತು ಎಫ್ ಈಕ್ವಲ್. ಅದು ಅವರು ಕ್ವಶನಲ್ಲಿ ಕೊಟ್ಟದ್ದು. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮ ಅಂತ ಕೊಟ್ಟಿದ್ದಾರೆ. ಅನುರೂಪ ಕೋನ ಅಂದರೆ ಮೇಲೆ ಇದ್ದದ್ದು ಎಗೆ ಡಿ ಅಂತ, ಈ ಸೈಡಲ್ಲಿ ಬಿಗೆ ಇ ಅಂತ, ಮತ್ತೆ ಸಿಗೆ ಎಫ್ ಅಂತ. ಇದು ಈಕ್ವಲ್ ಅಂತ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಈಗ ನಮಗೆ ಸಾಧನೀಯ ಮಾಡಲಿಕ್ಕೆ ಯಾವುದು? ಸಾಧನೀಯ ಅಂದರೆ ನಾವು ಏನನ್ನು ಸಾಧಿಸಬೇಕಂತ. ಅದರಲ್ಲಿ ಈಗ ಬಾಹುಗಳು ಅನುಪಾತಗಳು ಅಂದರೆ ಇದರ ತ್ರಿಭುಜಗಳ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಈ ಅನುಪಾತ ರೇಷಿಯೋ ಉಂಟು, ಅದು ಸಮ ಅಂತ ತೋರಿಸಬೇಕು. ಅದು ಯಾವ ರೀತಿ ಅಂದರೆ AB ಭಾಗಿಸು DE ಇದು ಸಮ ಯಾವುದಕ್ಕೆ? BC EF. ಇದು ಪುನಃ ಇದು ಯಾವುದಕ್ಕೆ ಸಮವಾಗಿರುತ್ತದೆ? AC ಬಾಹು ಮತ್ತು DF ಬಾಹು ಡಿವೈಡ್ ಬೈ ಅಂದರೆ ಭಾಗಿಸು ಇದರಲ್ಲಿ ಅಂತ. ಆ ರೀತಿ ನಾವು ಸಾಧನೀಯ ಅವ್ರು ಮಾಡಿ ತೋರಿಸಬೇಕು. ಆಗ ಮತ್ತೆ ಇನ್ನೊಂದು, ಇದು ಎರಡು ತ್ರಿಭುಜಗಳು ಸಮ ಅಂತ ತೋರಿಸಬೇಕು, ಸಮರೂಪ ತ್ರಿಭುಜಗಳಂತ. ಅದಕ್ಕೆ ನಾವು ರಚನೆ ಮಾಡಬೇಕು. ರಚನೆ ಅಂದರೆ DP ಈಕ್ವಲ್ AB. ಈಗ ನಾವು ಇದು ಸೈಜ್ ದೊಡ್ಡ ತ್ರಿಭುಜ ಆದರೆ ಇದರಲ್ಲಿ ನಾವು AB ಅಷ್ಟೇ ಲೆಂತ್ಗೆ ಇಲ್ಲೊಂದು ಇದು ಮಾಡಬೇಕು, ಲೈನ್ ಗೆರೆ ಎಳಿಬೇಕು. ಆಗ ನಾವು AB ಮತ್ತು ಇದರದ್ದು DP ಇದು ಲೆಂತ್ ಈಕ್ವಲ್ ಆಗುವಂತೆ ನಾವು ಇದನ್ನು ಗೆರೆ ಎಳೆದು ಮಾಡಬೇಕು, ಅದಕ್ಕೆ ಕತ್ತರಿಸಬೇಕು. DQ ಈಕ್ವಲ್ AC ಅಂತ. DQ ಯಾವುದಕ್ಕೆ ಸಮವಾಗಿರಬೇಕು? ACಗೆ. ಆ ರೀತಿ ನಾವು ಇಲ್ಲಿ ಕತ್ತರಿಸಬೇಕು ಇದನ್ನು. ನಂತರ ಸಾಧನೆ. ತ್ರಿಭುಜ ABC ಆ್ಯಂಡ್ ತ್ರಿಭುಜ DPQ. ತ್ರಿಭುಜ ABC ಆ್ಯಂಡ್ ತ್ರಿಭುಜ DPQ ಇದರಲ್ಲಿ ಎರಡು ತ್ರಿಭುಜಗಳಲ್ಲಿ ಯಾವುದೆಲ್ಲ ಸಮ? AB ಸಮ DP. ABಗೆ DP ಸಮ ಅಂದರೆ ನಾವು ರಚನೆಯಲ್ಲಿ ಮಾಡಿದ್ದೇವೆ. AB ಅಷ್ಟೇ ಲೆಂತನ್ನು DPಯಲ್ಲಿ ಇದು ಮಾಡಿದ್ದೇವೆ, ತೋರಿಸಿದ್ದೇವೆ. ಆದ ಕಾರಣ ಇದು ಸಮ ಅಂತ. ಅದೇ ರೀತಿ AC ಸಮ ಯಾವುದಕ್ಕೆ? DQಗೆ. AC DQಗೆ ಸಮ ಆಗಿರ್ತದೆ. ಮತ್ತೆ ಕೋನ A ಸಮವಾಗಿ ಕೋನ D. ಅದು ದತ್ತ ಅಂದರೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ವಶನಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಕೋನ A ಸಮ ಕೋನ D ಇದರಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಇದು ತ್ರಿಭುಜ ABC ಸಮವಾಗಿರುತ್ತದೆ, ಸಮರೂಪ ತ್ರಿಭುಜವಾಗಿರುತ್ತದೆ DPQ. ಯಾಕೆಂದರೆ ಎರಡು ಬಾಹು ಮತ್ತೊಂದು ಕೋನ ಸಮವಾದರೆ ಆ ತ್ರಿಭುಜ ಸಮರೂಪ ತ್ರಿಭುಜ ಅಂತ. ಇದರಲ್ಲಿ ಎರಡು ಬಾಹು ಸಮ ಉಂಟು, AB ಆ್ಯಂಡ್ DP. ಅದೇ AC ಆ್ಯಂಡ್ DQ ಎರಡು ಬಾಹು, ಒಂದು ಕೋನ A ಆ್ಯಂಡ್ D. ಇದು ಸಮವಾದರೆ ಕಾರಣ ಕೋನ B ಸಮ ಯಾವುದಕ್ಕೆ? ಕೋನ P. ಈ B ಇದಕ್ಕೆ ಸಮ ಅಂತ. ಆದ ಕಾರಣ ಮತ್ತೆ ಕೋನ B ಸಮ ಯಾವುದಕ್ಕೆ? ಕೋನ E. ಅದು ನಮಗೆ ದತ್ತ ಕೊಟ್ಟಿದ್ದಾರೆ. ಕೋನ B ಸಮವಾಗಿ ಯಾವುದಕ್ಕೆ ಇರ್ತದೆ? ಕೋನ Eಗೆ. ಅದು ದತ್ತ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಕೋನ P ಸಮ ಕೋನ E. ಇದು ಅನುರೂಪ ಕೋನ. ಇಲ್ಲಿ P ಮತ್ತು ಇದು ಈ ಎರಡು ಕೋನ, ಇದು ಅನುರೂಪ ಕೋನ ಆದಂತ ಇದು ಎರಡು ಸಮವಾಗಿರುತ್ತದೆ. ಆದ್ದರಿಂದ PQ ಸಮಾನಂತರ EF. PQ ಮತ್ತು ಇದು ಸಮಾನಂತರ ಅಂದರೆ ಇದು ಲೈನ್ ಈ ರೀತಿ ಜಾಯಿನ್ ಆಗೋದು, ಇಂಟರ್ಸೆಕ್ಟ್ ಆಗೋದಿಲ್ಲ, ಸಮಾನಾಂತರವಾಗಿರುತ್ತದೆ. ಆದ್ದರಿಂದ DP ಅದಕ್ಕೆ ಯಾವುದು ನಾವು ಪ್ರಮೇಯ? ಮೊದಲನೇ ಪ್ರಮೇಯ, ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ. ಅದರ ಪ್ರಕಾರ ಯಾವುದು? DP ಭಾಗಿಸು PE. ಅದು ಯಾವುದಕ್ಕೆ ಈಕ್ವಲ್? DQ ಭಾಗಿಸು QF. DP ಭಾಗಿಸು PE ಇದರಿಂದ DP ಮತ್ತು PEಯನ್ನು ಅದು ಡಿವೈಡ್ ಮಾಡುವಾಗ ಅದು ಈಕ್ವಲ್ ಯಾವುದಕ್ಕೆ? DQ ಮತ್ತು QF ಅದಕ್ಕೆ ಈಕ್ವಲ್ ಆಗ್ತದೆ. ಅದು ಮೂಲ ಸಮಾನುಪಾತೆಯ ಪ್ರಮೇಯ, ಫಸ್ಟ್ ಪ್ರಮೇಯ ಪ್ರಕಾರ, ಸಮಾನುಪಾತತೆಯ ಪ್ರಮೇಯ ಪ್ರಕಾರ ಅಂತ. ಇದನ್ನು ನಾವು ಮೇಲೆ PEಯನ್ನು ಮೇಲೆ ಬರೆದು DPಯನ್ನು ಕೆಳಗೆ ಬರಿಬೇಕು. ಈಗ ನಾವು PEಯನ್ನು ಮೇಲೆ ಬರೆದು DPಯನ್ನು ಕೆಳಗೆ ಬರೆದು ಈಕ್ವಲ್ ಇಲ್ಲಿಯ ಸಾಗಿ QF ಅನ್ನು ಮೇಲೆ ಬರೆದು DQ ಅನ್ನು ಕೆಳಗೆ ಬರೆದು ಮತ್ತೆ ನಮಗೆ ಅದು
+1 ಅನ್ನು ಎಡಿಷನ್ ಮಾಡಿ ನಮಗೆ ಇದು ಫುಲ್ ಇನ್ನೊಂದು ಪ್ರಮೇಯದ ಪ್ರಕಾರ +1 ಎರಡು ಸೈಡ್ ಸಹ ಉತ್ಕರ್ಮ ಮಾಡೋದು. ಹಾಗೆ +1 ಅನ್ನು ಎಡಿಷನ್ ಮಾಡುವಾಗ PE ಇದು LCM ಬರ್ತದೆ, ಇದು ಮಾಡ್ತೇವೆ ನಾವು ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ PE + DP ಡಿವೈಡ್ ಬೈ DP ಈಕ್ವಲ್ QF + DQ ಡಿವೈಡ್ ಬೈ DQ. ಈಗ ನಮಗೆ PE + DP ಅಂದರೆ ಇದು PE + DP ಅಂದರೆ ಇದೆರಡನ್ನು ನಾವು ಎಡಿಷನ್ ಮಾಡುವಾಗ ನಮಗೆ ಇದು ಸಿಂಗಲ್ ಇದು ಸಿಗ್ತದೆ, DE ಸಿಗ್ತದೆ. ಇದು ಸಿಗ್ಲಿಕ್ಕೋಸ್ಕರ ನಾವು PE ಮತ್ತು DP ಅನ್ನು ಎಡಿಷನ್ ಮಾಡಬೇಕು. ಅದೇ ರೀತಿ DQ + QF ಅಂದರೆ ಇಲ್ಲಿದ ಅರ್ಧ ಅಂದರೆ ಇದು ಫುಲ್ಲು ಒಂದು ಸೈಡ್ ಬರ್ತದೆ, ಬಾವು ಬರ್ತದೆ, ಈ ಸೈಡ್ ಇದು DF ಸಿಗ್ತದೆ. ಇಲ್ಲಿ DP + PE, ಅದೇ ರೀತಿ ಇಲ್ಲಿ DQ + QF. ಆಗ ನಮಗೆ ಇಲ್ಲಿ DF ಸಿಗ್ತದೆ, ಇಲ್ಲಿ DE ಸಿಗ್ತದೆ. ಆದ ಕಾರಣ ನಾವು ಇಲ್ಲಿ DE ಡಿವೈಡ್ ಬೈ DP ಅದೇ ರೀತಿ ಬರೆಯುವುದು ಈಕ್ವಲ್ DF ಡಿವೈಡ್ ಬೈ DQ. ಇಲ್ಲಿ DE DPಯನ್ನು ನಾವು ಆಗ ಬಾಹುವಲ್ಲಿ ಉಂಟು AB ಅಂತ, DP ಈಕ್ವಲ್ ಯಾವುದಕ್ಕೆ ಈಕ್ವಲ್ AB. ಆಗ DPಯ ಬದಲು ABS ಬರಿಬೋದು. ಅದೇ ರೀತಿ DF ಯಾವುದಕ್ಕೆ ಈಕ್ವಲ್ DPF ಭಾಗಿಸು AC ಯಾವುದಕ್ಕೆ ಈಕ್ವಲ್ DQಗೆ. ಆದ ಕಾರಣ DQ ಅನ್ನು AC ಅಂತಲೂ ಬರಿಬೋದು. ಈಗ ನಾವು ಇದನ್ನು ಮೇಲೆ AB ಅನ್ನು ಮೇಲೆ ಬರೆದು DE ಅನ್ನು ಕೆಳಗೆ ಬರೆಯುವ ಈಕ್ವಲ್ AC ಮೇಲೆ ಬರೆದು DF ಅನ್ನು ಕೆಳಗೆ ಬರೆಯುವ. ಅದೇ ರೀತಿ AB ಭಾಗಿಸು DE ಈಕ್ವಲ್ BC ಭಾಗಿಸು EF. ಅಂದರೆ ಇಲ್ಲಿ ಉಂಟು AB ಭಾಗಿಸು DE ಇದು ಯಾವುದಕ್ಕೆ ಈಕ್ವಲ್ AC ಭಾಗಿಸು DF. ಅದೇ ರೀತಿ AB ಭಾಗಿಸು DE ಅಂದರೆ ಇದು ಯಾವುದಕ್ಕೆ ಈಕ್ವಲ್ BC ಭಾಗಿಸು EF ಅಂತ ಈ ರೀತಿ ಬರಿಬೋದು. ಈ ರೀತಿ ಬರೆದ ನಂತರ ಇದು ಮೂರು ಸಹ ಈಕ್ವಲ್ ಅಂತ ನಾವು ಬರಿಬೇಕು. AB ಈಕ್ವಲ್ DE ಈಕ್ವಲ್ BC ಡಿವೈಡ್ ಭಾಗಿಸು EF ಈಕ್ವಲ್ AC ಭಾಗಿಸು DF ಲೆಸ್ ದೆನ್ 1. ದೇರ್ಫೋರ್ ತ್ರಿಭುಜ ABC ಇದು ಸಮರೂಪ ಯಾವುದಕ್ಕೆ ಹೇಳಿದರೆ DEFಗೆ. ಈಗ ನೆನಪಿಡುವ ವಿಷಯ, ಒಂದು ತ್ರಿಭುಜದ ಎರಡು ಕೋಣಗಳು ಕ್ರಮವಾಗಿ ಮತ್ತೊಂದು ತ್ರಿಭುಜದ ಎರಡು ಕೋಣಗಳಿಗೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತದೆ. ಅದನ್ನು ಸಮರೂಪ ತ್ರಿಭುಜ ಎಂದು ಹೇಳ್ತೇವೆ. ಎರಡು ಕೋಣಗಳು, ಇಲ್ಲಿದೆ ಎರಡು ಕೋಣ, ಈ ಕೋಣ ಇದು ಈ ಎರಡು ಕೋಣಗಳು ಸಮವಾಗಿದ್ದರೆ ಅದು ಸಮರೂಪ ತ್ರಿಭುಜ ಅಂತ.